ಹಾಯ್ ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಹೇಳಿರೋ ತರ ನಡ್ಕೊಂಡ್ರೆ ಅದು ನಿಜವಾಗ್ಲೂ ಖುಷಿ ವಿಚಾರ ಅಂತ 100% ಆಗುತ್ತೆ. ಗೌರ್ಮೆಂಟ್ ಕಡೆಯಿಂದ ಈಗ ಒಂದು ಏನು ಅಂತಂದ್ರೆ ಕೆಲವು ವಿಪಕ್ಷದವರು ಈ ವಿಚಾರನ ಆಡ್ಕೋತಾ ಇದ್ದಾರೆ, ಕೆಲವರು ಇದನ್ನ ಪಾಸಿಟಿವ್ ಆಗಿ ತಗೊಂತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕೆಲವೊಂದಷ್ಟು ವಾದ ವಿವಾದಗಳು ಆಗ್ತಾ ಇದಾವೆ. ಯಾವ ಒಂದು ಕಂತಿನ ಹಣದ ಬಗ್ಗೆ ಅಂತ ನೀವು ಕೇಳಬಹುದು. ಈಗ ನಿಮಗೆ ಗೊತ್ತಿರೋ ಹಾಗೆ ಬೈ ಎಲೆಕ್ಷನ್ಗಳು ಶುರುವಾಗುತ್ತೆ. ಇನ್ನೊಂದು ಈ ವಾರ ಮುಗ್ದಿ ನೆಕ್ಸ್ಟ್ ವಾರದಲ್ಲಿ ನಮಗೆ ಬೈ ಎಲೆಕ್ಷನ್ಗಳು ಶುರುವಾಗ್ತಾ ಇದೆ. ಇದಕ್ಕೆ ಟಕ್ಕರ್ ಕೊಡೋ ತರ ವಿಪಕ್ಷದವರು ಇವರು ಬೈ ಎಲೆಕ್ಷನ್ ಬರ್ತಾ ಇದೆ, ಹಾಗಾಗಿ ಗೃಹಲಕ್ಷ್ಮಿಯ ಎಲ್ಲಾ ಕಂತಿನ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಬಿಕಾಸ್ ಅಟ್ರಾಕ್ಟ್ ಮಾಡ್ಬೇಕಲ್ಲ ಎಲೆಕ್ಷನ್ ಟೈಮಲ್ಲಿ. ನಾವು ಯಾವ ಯೋಜನೆ ಕೊಡ್ತೀವಿ ಈ ಯೋಜನೆ ಕೊಡ್ತೀವಿ ಅಂತ ಹಣ ರಿಲೀಸ್ ಮಾಡಿ ಕೊಟ್ರೇನೆ ತಾನೇ ನಮ್ ಜನ ವೋಟ್ ಹಾಕೋದು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಈ ತರ ನೀವು ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಅದನ್ನ ಮಿಸ್ಯೂಸ್ ಮಾಡ್ಕೊಂತ ಇದ್ದೀರಾ, ಇದ್ರ ಬಗ್ಗೆ ಯಾರು ಕಾನೂನಾತ್ಮಕವಾಗಿ ಕ್ರಮನ ತಗೊಳ್ಳೋದಿಲ್ವಾ ಅಂತ ಹೇಳ್ಬಿಟ್ಟು ಆಪೋಸಿಟ್ ಪಕ್ಷದವರು ಕ್ವಶನ್ ಮಾರ್ಕ್ ನ ಹಾಕಿದ್ದಾರೆ. ಹಾಗಾದ್ರೆ ಯಾವ ಕಂತಿನ ಹಣದ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ, ಸರಿನಾ? ಗೃಹಲಕ್ಷ್ಮಿಯ 27-28ನೇ ಕಂತಿನ ಹಣ ಬಹುಶೇಕಡ ರಿಲೀಸ್ ಆಗಿ ತುಂಬಾ ದಿನಗಳಾಗೋಯ್ತು. ಎಲ್ಲರ ಖಾತೆಗಳಿಗೂ ಅಮೌಂಟು ಕೂಡ ಜಮಾ ಆಗ್ತಾ ಇದೆ. ಸೊ ಅದರ ಬಗ್ಗೆ ಒಂದು ರಿಲೀಫ್ ಅಂತೂ ಖಂಡಿತವಾಗ್ಲೂ ಎಲ್ಲರಿಗೂ ಇದೆ. ಬಿಕಾಸ್ 27ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ತಹಸೀಲ್ದಾರ್ ಆಫೀಸಿಗೆ ವಿಸಿಟ್ ಮಾಡಿ ಅಂತ ಕೂಡ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ನಾನು ಹೇಳಿದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಆದ್ಮೇಲೆ ಇವಾಗ ಈ ಒಂದು ವಿಚಾರವಾಗಿ 28ನೇ ಕಂತಿನ ಹಣ ಮೊನ್ನೆ ರಿಲೀಸ್ ಮಾಡಿದ್ರು. ಇದು ಇವಾಗ ಎಲ್ಲಾರ ಖಾತೆಗಳಿಗೂ ಹಂತ ಹಂತವಾಗಿ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ. ತುಂಬಾ ಜನಕ್ಕೆ ಆಲ್ರೆಡಿ ರಿಸೀವ್ ಕೂಡ ಆಗೋಗಿದೆ. ಹುಬ್ಬಳ್ಳಿ, ಮಂಡ್ಯ, ಮೈಸೂರು ಇವ್ರಿಗೆಲ್ಲರಿಗೂ ಬಂದಿದೆ. ನನ್ನ ಕಮೆಂಟ್ ಅಲ್ಲೇ ನೀವೇ ಬಂದು ಕಮೆಂಟ್ ಆಗ್ತಾ ಇರ್ತೀರಾ, ಹೌದು ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು. ಈಗ ಆಗ್ತಾ ಇರುವಂತ ಗಾಸಿಪ್ ನ ನೋಡ್ತಾ ಇದ್ರೆ ಯಾಕೋ 29ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡುವಂತ ಒಂದಷ್ಟು ವಿಚಾರಗಳು ನಮ್ಗೆ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಎಲೆಕ್ಷನ್ ಟೈಮ್ ಆಗಿರ್ಬೋದು, ಹಬ್ಬದ ಟೈಮ್ ಆಗಿರ್ಬೋದು, ಗೌರ್ಮೆಂಟ್ ಹೆಂಗೆ ಅಂತ ಅಂದ್ರೆ ಆ ಟೈಮಲ್ಲಿ ಮಾತ್ರ ಜನ ನೆನಪಾಗ್ತಾರೆ. ಜನಕ್ಕೆ ಕೊಡ್ತಾ ಇರುವಂತ ಯೋಜನೆಗಳ ದುಡ್ಡು ನೆನಪಾಗುತ್ತೆ. ಅಲ್ಲಿವರೆಗೂ ಅವ್ರಿಗೇನು ನೆನಪೇ ಇರೋದಿಲ್ಲ. ಏನು ಎಷ್ಟು ಗಲಾಟೆ ಮಾಡ್ತಾರೆ, ಮೀಡಿಯಾಗಳ ಮುಂದೆ ಹೋಗಿ ಮಹಿಳೆಯರು ಬೈತಾ ಇರ್ತಾರೆ, ಒಂದ್ ಕಡೆ ಒಂದಷ್ಟು ಜನ ಹೊಗಳೋರು ಇರ್ತಾರೆ, ಕೆಲವರು ಬೈಯೋರು ಇರ್ತಾರೆ. ಇದೆಲ್ಲಾನು ಅವರು ಸೀರಿಯಸ್ ಆಗಿ ಯಾವತ್ತೂ ತಗೊಂಡೇ ಇಲ್ಲ. ಅದೇ ಹಬ್ಬ ಬಂತು, ಎಲೆಕ್ಷನ್ಗಳು ಬಂತು, ಇನ್ನೊಂದು ಏನೋ ದೊಡ್ಡ ಈವೆಂಟ್ಗಳು ಬಂತು ಅಂದಾಗ ಓಕೆ ಈ ಯೋಜನೆ ಹಣನ ನಾವು ರಿಲೀಸ್ ಮಾಡ್ಬಿಟ್ರೆ ಜನ ನಮ್ಗೆ ವೋಟ್ ಹಾಕ್ತಾರೆ ಅಂತ ವೀಕ್ನೆಸ್ ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೌರ್ಮೆಂಟ್. ನಾವು ಅದೇ ತರ ಬಕ್ರಗಳು ಆಗ್ಬಿಟ್ಟಿದೀವಿ, ಏನು ಮಾಡಕ್ಕಾಗಲ್ಲ. ಇದು ಡೆಮೋಕ್ರಸಿ ಆಯ್ತಾ, ಎಲ್ಲಾ ಕಡೆ ಡೆಮೋಕ್ರಸಿ. ದುಡ್ಡು ಕೊಟ್ರೆ ವೋಟ್ ಹಾಕಿಸ್ಕೊ, ದುಡ್ಡು ಕೊಡು ವೋಟ್ ಮಾಡು, ಇದೇ ರೀತಿ ಆಗೋಗಿದೆ. ನಮ್ ಜನ ಎಜುಕೇಟೆಡೋ ಅನ್ಎಜುಕೇಟೆಡೋ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಮೆಂಟಾಲಿಟಿಗಳು ಬದಲಾಗೋವರೆಗೂ ನಮ್ಮ ದೇಶ ಕೂಡ ಬದಲಾಗೋದಿಲ್ಲ. ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಇದೇ ತರ ಮಾಡೋದಿಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇಂಡಿಯಾದಲ್ಲಿ ಬೇಜಾರಾಗತ್ತೆ ಹೇಳಕ್ಕೆ, ಬಟ್ ಇದು ಫ್ಯಾಕ್ಟು. ಲಂಚ ಇಲ್ದಿರೆ ಯಾವ ಕೆಲ್ಸನೂ ಆಗೋದಿಲ್ಲ. ಸುಮ್ಮನೆ ಒಂದು ತಾಲೂಕ್ ಆಫೀಸ್ಗೆ ಹೋದ್ರು ಅಥವಾ ಒಂದು BBMP ಆಫೀಸ್ಗೆ ಹೋದ್ರು ಲಂಚ ಕೊಡ್ಲೇಬೇಕು ಕೆಲಸ ಆಗ್ಬೇಕು ಅಂತ ಅಂದ್ರೆ. ಇನ್ಫ್ಯಾಕ್ಟ್ ಡೆತ್ ಸರ್ಟಿಫಿಕೇಟ್ ತಗೊಳಕ್ಕೂ ಲಂಚ ಕೊಡ್ಬೇಕು. ಈ ತರ ಕಾಲ ಆಗೋಗ್ಬಿಟ್ಟಿದೆ. ಲಂಚ ಅನ್ನೋ ತರ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಆಯ್ತಪ್ಪ ನಿನ್ಗೊಂದು 200 ರೂಪಾಯಿ ಕೊಡ್ತೀನಿ, ಓಟ್ ಹಾಕ್ಬಿಡು. ಆಯ್ತು ನಿಂಗೆ ಗೃಹಲಕ್ಷ್ಮಿ ಹಣ ಬಿಡ್ತೀನಿ, ಓಟ್ ಹಾಕ್ಬಿಡು. ಇಲ್ಲ ನಾಳೆ ಶಕ್ತಿ ಯೋಜನೆಗೆ ಜೆಂಟ್ಸ್ಗೂ ಫ್ರೀ ಕೊಟ್ಬಿಡ್ತೀನಿ ಅಂದ್ರೆ ನಮ್ ಜನ ಓಟ್ ಹಾಕ್ಬಿಡ್ತಾರೆ. ಈ ತರ ಮೆಂಟಾಲಿಟಿಗಳಾಗ್ಬಿಟ್ಟಿದೆ. ಇದನ್ನ ಬದಲು ಮಾಡೋದು ಬಹಳ ದೊಡ್ಡ ಕಷ್ಟ ಆಕ್ಚುಲಿ. ಯಾಕಂದ್ರೆ ಇಂಡಿಯಾದಲ್ಲಿ ಎಲ್ಲರೂ ಈ ತರ ಬೆಳ್ಕೊಂಡ್ ಬಂದ್ಬಿಟ್ಟಿರೋ ಕಾರಣ ನಾವಾಗಿರ್ಬೋದು, ನೀವಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ಈ ಒಂದು ಸಿಸ್ಟಮ್ ಚೇಂಜ್ ಆಗೋವರೆಗೂ ಏನೂ ಚೇಂಜ್ ಆಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಇದು ನಮ್ಮ ಫ್ಯೂಚರ್ಗೆ ಇವಾಗಾಯ್ತು, ನಮ್ಮ ನೆಕ್ಸ್ಟ್ ಜನರೇಷನ್ ಫ್ಯೂಚರ್ಗಳಿಗೆ ಇದೆಲ್ಲ ತುಂಬಾ ದೊಡ್ಡ ಇಂಪ್ಯಾಕ್ಟ್ಗಳು ಕ್ರಿಯೇಟ್ ಆಗುತ್ತೆ. ಅವಾಗ ಜನ ಏನ್ ಮಾಡ್ತಾರೆ, ಬಿಡಪ್ಪ ಇಲ್ಲಿ ಹಿಂಗೆ ಆಗೋಯ್ತು, ಇದು ಬಿಟ್ಬಿಡೋಣ, ನಾವು ದೇಶ ಬಿಟ್ಟೆ ಹೋಗ್ಬಿಡೋಣ ಅಂತ ತುಂಬಾ ಜನ ಆಕ್ಚುಲಿ ಎದ್ದು ಆಚೆನೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಈ ತರ ಡೆಮೋಕ್ರಸಿಗಳೆಲ್ಲ ಕಮ್ಮಿ ಆದಾಗ ನಮ್ಮ ಜನನು ಉದ್ಧಾರ ಆಗ್ತಾರೆ, ಪೊಲಿಟಿಕ್ಸ್ ಉದ್ಧಾರ ಆಗ್ತಾರೆ, ದೇಶನು ಬೆಳವಣಿಗೆ ಆಗುತ್ತೆ. ಅದಕ್ಕೆ ಇಂಡಿಯಾ ಇನ್ನ ಡೆವಲಪಿಂಗ್ ಕಂಟ್ರಿಯಲ್ಲಿ ಕೂತ್ಕೊಂಡಿದೆ. ಇವಾಗ ಇದೇ ವಿಚಾರ ಏನಕ್ಕೆ ನಾನು ಮಾತಾಡಿದೆ ಅಂತ ಅಂದ್ರೆ, ಎಲೆಕ್ಷನ್ ಟೈಮ್ ಬಂತು ಅಂತ ಅಂದಾಗ ಗೃಹಲಕ್ಷ್ಮಿ ಹಣ ಬ್ಯಾಕ್ ಟು ಬ್ಯಾಕ್ ನಿಮಗೆ ಆಲ್ರೆಡಿ 4,000 ರೂಪಾಯಿನ ಜಮಾ ಮಾಡಿದ್ದಾರೆ. ಯಾವಾಗಿಂದ 27-28 ಬ್ಯಾಕ್ ಟು ಬ್ಯಾಕ್ ಅಮೌಂಟ್ ನ ರಿಲೀಸ್ ಮಾಡಿದ್ರು. ಏನು ಇದೆಲ್ಲಾನು ಎಲೆಕ್ಷನ್ಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಇದು ಒಂಥರ ಓಕೆ, ದುಡ್ಡು ಬಂತಲ್ಲ ಅಂತ ಖುಷಿ ಪಡ್ಬೇಕು, ಬಟ್ ಇದನ್ನ ಇನ್ನೊಂದು ರೀತಿ ಮಿಸ್ಯೂಸ್ ಮಾಡ್ಕೋತಾ ಇದಾರಲ್ಲ ಅಂತ ನಾವು ಬೇಜಾರು ಮಾಡ್ಕೋಬೇಕು. 2 ತರ ವಿಚಾರಗಳು ಇಲ್ಲಿ ಬರುತ್ತೆ ನಮಗೆ. ಏನೋ ಇವಾಗ 29ನೇ ಕಂತಿನ ಹಣನು ಬಿಡುವಂತ ಚಾನ್ಸಸ್ಗಳು ಇದೆ ಅಂತ ಕೆಲವೊಂದಷ್ಟು ವರದಿಗಳ ಪ್ರಕಾರ ಬರ್ತಾ ಇದೆ.
29 ರಿಲೀಸ್ ಆಗಬಹುದಾ ಅನ್ನೋದ್ರ ಬಗ್ಗೆನೂ ನಾವು ವೇಟ್ ಮಾಡಬೇಕು ಅಪ್ಡೇಟ್ನ ತಿಳ್ಕೊಳ್ಳೋದಕ್ಕೆ. ಯಾಕಂದ್ರೆ ಈಗ 28 ಬಿಟ್ಟಾಯ್ತು, ಎಲೆಕ್ಷನ್ ಕೂಡ ಬರ್ತಾ ಇದೆ. ಆಲ್ರೆಡಿ 9ನೇ ತಾರೀಕು ಬೈ ಎಲೆಕ್ಷನ್ ನಡೀತಾ ಇರುವಂಥದ್ದು. ಅದ್ರೊಳಗಡೆನೆ ಅಮೌಂಟ್ನ ರಿಲೀಸ್ ಮಾಡಬೇಕು ಅನ್ನೋದು ಇನ್ನೊಂದು ಏನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಇವರು. 29 ಕೊಟ್ಟುಬಿಟ್ರೆ ನಿಮಗೆ ನಿಮಗೆ ಮಾರ್ಚ್ ತಿಂಗಳದ್ದು ಒಂದು ಉಳ್ಕೋತು. ಇದಾದ್ಮೇಲೆ ನಿಮಗೆ ಹೋದ ವರ್ಷದ್ದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಮತ್ತೆ ಅಮೌಂಟ್ ಉಳ್ಕೋತು. ಅಲ್ಲಿಗೆ ನಿಮ್ಗೆ 3 ತಿಂಗಳು ಅಮೌಂಟ್ ಮಾತ್ರ ಉಳ್ಕೊಳ್ಳುತ್ತೆ. ಇನ್ನು ಮಿಕ್ಕಿದೆಲ್ಲ ಕ್ಲಿಯರೆನ್ಸ್ ಸಿಕ್ಬಿಟ್ಟಿರುತ್ತೆ ನಿಮ್ಗೆ. ಇನ್ನು ಮಾರ್ಚ್ ಇನ್ನು ನಾವು ಇವಾಗಿನ್ನು ಏಪ್ರಿಲ್ ಕಾಲಿಟ್ಟಿದೀವಿ. ಸೊ ಏನಾಗುತ್ತೆ, ಮಾರ್ಚ್ ತಿಂಗಳದು ಓಕೆ, ಇನ್ನೊಂದು ಸ್ವಲ್ಪ ಟೈಮ್ ಆದ್ಮೇಲೆ ಕೊಟ್ಟರು ಓಕೆ ಅಂತ ಹೇಳ್ಬಿಟ್ಟು ನಮ್ಮ ಜನ ಸ್ವಲ್ಪ ರಿಲೀಫ್ ಮಾಡ್ಕೋತಾರೆ. ಬ್ಯಾಕ್ ಟು ಬ್ಯಾಕ್ ಅಮೌಂಟ್ ನ ಕೊಟ್ಟಾಗ ಒಂಥರ ಖುಷಿ. ಆದ್ರೆ ಇನ್ನೊಂದು ತರ ಅದನ್ನ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ನಮ್ಮನ್ನ ಈ ರೀತಿ ಬಳಕೆ ಮಾಡ್ಕೋತಾ ಇದ್ದಾರೆ ಗೌರ್ಮೆಂಟ್ ಅನ್ನೋದು ಇನ್ನೊಂದು ಕಡೆ ಎದ್ದು ಕಾಣಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇದು ವಾಸ್ತವ. ಇದೇ ಒಂದು ಇದರಲ್ಲಿ ನಾವೆಲ್ಲರೂ ಬಂದ್ಬಿಟ್ಟಿದೀವಿ, ಏನ್ ಮಾಡೋಕ್ಕಾಗಲ್ಲ. ಈಗ ಕೆಲವರು ಏನ್ ಮಾಡ್ತಾರೆ, ದುಡ್ಡು ಇಸ್ಕೊಂಡು ಓಟ್ ಹಾಕ್ಬೋದು, ಓಟ್ ಹಾಕದೇ ಇರ್ಬೋದು, ಅದೆಲ್ಲ ನಮಗೆ ಬೇಡ. ಬಟ್ ಏನೋ ಒಂದು ಹೆಲ್ಪ್ ಆಗ್ತಾ ಇದೆಯಾ. ನಾನು ಎವ್ರಿ ಟೈಮ್ ಗೃಹಲಕ್ಷ್ಮಿ ವಿಡಿಯೋಗಳನ್ನ ಮಾಡಿದಾಗ ನಮಗೆ ಮೆಡಿಸನ್ಗೆ ದುಡ್ಡು ಬೇಕು, ನಮಗೆ ಮೆಡಿಸನ್ಗೆ ಇಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಕಮೆಂಟ್ಗಳನ್ನ ತಿಳಿಸ್ತಾ ಇರ್ತಾರೆ. ದುಡ್ಡು ಕೊಟ್ರೆ ಹೆಲ್ಪ್ ಆಗುತ್ತೆ ನಮ್ಗಳಿಗೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಒಂದವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಕೊಡಿ 600 ರೂಪಾಯಿ 800 ರೂಪಾಯಿ ಕೊಡಿ, ನಿಮ್ಗೆ ಯಾರು ಬೇಡ ಅಂತಂದಿಲ್ಲ. ಇನ್ನೂ ನಿಮ್ದು 4 ಕಂತಿನ ಹಣ ಪೆಂಡಿಂಗ್ ಇಟ್ಕೊಂಡಿದ್ದೀರಾ. 29, 30 ಮತ್ತೆ ಹಳೇದು 2 ಪೆಂಡಿಂಗ್ ಇದೆ. ಅದನ್ನ ಯಾವಾಗ ಕೊಡ್ತೀರಾ, ಅಥವಾ ಅದಕ್ಕೆ ಅಮೌಂಟೇ ಇಲ್ಲ ಅಂತ ಮತ್ತೆ ಇವಾಗ ಅನ್ನಭಾಗ್ಯ ಯೋಜನೆಯಲ್ಲಿ ಹೆಂಗೆ ಕಾಗೆ ಹಾರಿಸಿದ್ರಿ 2 ತಿಂಗಳು ಅಮೌಂಟ್ನ, ಅದನ್ನು ಅದೇ ರೀತಿ ಕಾಗೆ ಹಾರಿಸ್ತೀರಾ ಅನ್ನೋದು ಡೌಟ್ಗಳು ಬಂದ್ಬಿಟ್ಟಿದೆ. ಇವತ್ತಿನವರೆಗೂ ಅನ್ನಭಾಗ್ಯ ಯೋಜನೆದು 2 ತಿಂಗಳು ಅಮೌಂಟ್ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ ಗೌರ್ಮೆಂಟ್. ಎಷ್ಟು ಜನ ಕೇಳಿದ್ರು ಗೊತ್ತಾ, ಮೀಡಿಯಾದವರು ಪ್ರಶ್ನೆ ಮಾಡಿದ್ದಾರೆ. ಇದ್ರ ಜೊತೆಗೆ ವಿಪಕ್ಷದವ್ರಂತೂ ಇವ್ರು ಏನಾದ್ರು ಮಾಡ್ಬಿಟ್ರೆ ಸಾಕು, ಕಾಲೆಳಿಯಕ್ಕೆ ನಮಗೆ ಮ್ಯಾಟ್ರ್ ಸಿಗುತ್ತೆ ಅಂತ ಹೇಳಿ ಅದನ್ನ ಇಟ್ಕೊಂಡು ರುಬ್ತಾ ಇರ್ತಾರೆ. ಅವಾಗಾದ್ರೂ ಅಮೌಂಟ್ನ ರಿಲೀಸ್ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಫ್ಯಾಕ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರು ಏನೇ ಮಾಡಿದ್ರು ಇವ್ರು ಅಮೌಂಟ್ನ ಕೊಡ್ತಾ ಇಲ್ಲ. ಅಥವಾ ಇದ್ರ ಬಗ್ಗೆ ಓಕೆ ನಾವು ಕೊಡ್ತೀವಿ, ನಾವು ಇಷ್ಟು ಫಂಡ್ನ ಕೂಡಿಟ್ಕೊಂಡಿದೀವಿ, ಈ ದಿನಾಂಕಕ್ಕೆ ನಾವು ರಿಲೀಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಅದರ ಬದಲಾಗಿ ಇವಾಗ ಇಂದಿರಾ ಕಿಟ್ನ ಈ ತಿಂಗಳಿಂದ ಶುರು ಮಾಡ್ತೀವಿ ಅಂತ ಏನು ವರದಿನ ಕೊಡ್ತಾ ಇದ್ದಾರೆ. 2 ತಿಂಗಳು ಅಕ್ಕಿ ಕೊಡಕ್ಕಾಗಿಲ್ಲ, ಅಥವಾ 2 ತಿಂಗಳದ ಅಕ್ಕಿ ಹಣನ ನೀವು ಕೊಡಕ್ಕಾಗಿಲ್ಲ ಅಂತ ಅಂದ್ರೆ ಇಂದಿರಾ ಕಿಟ್ನ 2 ಎಕ್ಸ್ಟ್ರಾ ಬ್ಯಾಗ್ಗಳನ್ನ ಕೊಟ್ಬಿಡಿ. ಅಟ್ಲೀಸ್ಟ್ ಅವಾಗಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ರೇಷನ್ ಕೂಡ ಸಿಗುತ್ತೆ. ಸೊ ನೀವು ಆಲ್ಟರ್ನೇಟ್ ಆಗಿ ಏನಾದ್ರೂ ಯೋಚನೆನ ಮಾಡ್ಬೇಕು. ಅದೇನೋ ಈ ತಿಂಗಳಿಂದ ಕೊಡ್ತೀವಿ ಅಂತ ಅಂದಿದ್ದಾರೆ, ಅದು ಇನ್ನೂ ಗ್ಯಾರಂಟಿ ಇಲ್ಲ. ನಮ್ಗೆ 10ನೇ ತಾರೀಕು ಆದ್ಮೇಲೆನೆ ರೇಷನ್ ಡಿಪೋಗಳ ಮುಂದೆ ಹೋಗಿ ನಿಂತ್ಕೊಂಡ್ಮೇಲೆನೆ ಮತ್ತೆ ಇವ್ರೇನು ಇಷ್ಟು ದಿನದಿಂದ ಮತ್ತೆ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದಾರೆ, ಮತ್ತೆ ಜನನ ಸುಮ್ಮನೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ತರ ಆಗ್ಬಿಡುತ್ತೆ. ಸೊ ನಾವು 10ನೇ ತಾರೀಕಿನ ಮೇಲೆ ಇಂದಿರಾ ಕಿಟ್ಟಿದ್ದು ಗೊತ್ತಾಗುತ್ತೆ ಏನ್ ಮ್ಯಾಟ್ರ್ ಅಂತ. ಸೊ ನಮ್ಮ ಜನನು ಕೇಳದ್ ಬಿಟ್ಬಿಟ್ಟಿದ್ದಾರೆ ಅಕ್ಕಿ ಹಣನ. ಏನ್ ಮಾಡ್ತಾರೆ, ನೆಕ್ಸ್ಟ್ ಯಾವ್ದಾದ್ರು ಈವೆಂಟ್ ಬಂದಾಗ್ಲೋ ಇಲ್ಲ ಮತ್ತಿನ್ನೊಂದು ಯಾವ್ದಾದ್ರು ಎಲೆಕ್ಷನ್ಗಳು ಬಂದಾಗ ಓಕೆ ನಾವು ಕೊಟ್ಬಿಡ್ತೀವಿ ಅಕ್ಕಿ ಹಣ ಅಂತ ಅಂದ್ಬಿಟ್ಟು ನಂಬಿಕೆ ಕೊಡ್ತಾರೆ. ಆಮೇಲೆ ಸ್ಟಾರ್ಟಿಂಗ್ 1-2 ತಿಂಗಳು 3 ತಿಂಗಳು ಕೊಡ್ತಾರೆ, ಆಮೇಲೆ ಇದೇ ತರ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ನಿಮ್ಗೆಲ್ಲರಿಗೂ ಅಭ್ಯಾಸ ಆಗೋಗ್ಬಿಟ್ಟಿರ್ತಿ ಇವಾಗ. ಸೊ ಇದು ಫ್ಯಾಕ್ಟ್, ಏನು ಮಾಡೋಕ್ಕಾಗಲ್ಲ. ಏನೋ ಇವಾಗ 29 ರಿಲೀಸ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ರಿಲೀಸ್ ಆದ್ರೆ ಒಳ್ಳೇದು, ಬಟ್ ಅದನ್ನ ಬೇರೆ ರೀತಿ ಉಪಯೋಗ ಮಾಡ್ಕೊಳ್ಳೋದು ತಪ್ಪು. ಅಂದ್ರೆ ಗೌರ್ಮೆಂಟಿಗೆ ಹೇಳ್ತಿರೋದು, ದುಡ್ಡು ಕೊಟ್ಬಿಟ್ಟು ನೀವು ಈ ತರ ಮಾಡೋದು ತಪ್ಪಾಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಗೌರ್ಮೆಂಟು. ಇಲ್ಲ ಅಂದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ, ಅಥವಾ ನಮ್ಮ ಕರ್ನಾಟಕನೂ ಉದ್ಧಾರ ಆಗಲ್ಲ. ಈ ತರ ಮಾಡ್ತಿದ್ರೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದು, ಯುಟಿಲೈಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಬದಲಾವಣೆ ಮಾಡ್ಕೊಳ್ಳಿ, ಯಾರೇ ಆಗಿರ್ಬೋದು, ಇದನ್ನು ಬದಲಾವಣೆ ಮಾಡ್ಕೊಳ್ಳೋಣ. ಸೊ ನೋಡೋಣ 29 ರಿಲೀಸ್ ಏನಾದರೂ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅಥವಾ ನೋಟಿಫಿಕೇಶನ್ಸ್ಗಳನ್ನ ರಿಲೀಸ್ ಮಾಡಿದ್ರೆ ಖಂಡಿತ ನಾನು ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ 28 ಅಂತೂ ಎಲ್ಲರಿಗೂ ಜಮಾ ಆಗ್ತದೆ. ಏಪ್ರಿಲ್ ತಿಂಗಳ 15ನೇ ತಾರೀಕಿನ ತನಕನೂ ನಿಮಗೆ ಟೈಮ್ ಇದೆ 28 ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ. ಸೊ ಟೈಮ್ ತಗೊಳುತ್ತೆ, ಬಟ್ ಎಲ್ಲರಿಗೂ ಅಮೌಂಟು ರಿಲೀಸ್ ಆಗಿದೆ. ಓಕೆನಾ? ಏನಾದರೂ 27 ಬಂದಿಲ್ಲ ಅಂದರೆ ತಹಸೀಲ್ದಾರ್ ಆಫೀಸ್ಗೆ ದಯವಿಟ್ಟು ಹೋಗಿ ಭೇಟಿ ನೀಡಿ, ನಿಮಗೆ ಅದೇ ಕ್ಲಾರಿಟಿ ಸಿಕ್ಬಿಡುತ್ತೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಇದೆ ಗೃಹಲಕ್ಷ್ಮಿ ಬಗ್ಗೆ. ನೆಕ್ಸ್ಟ್ ಏನೇ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಕಮೆಂಟ್ಸ್ ಇದ್ರೆ, ಡೌಟ್ಸ್ ಇದ್ರೆ ತಿಳಿಸಿ, ಅದಕ್ಕೆ ಉತ್ತರ ಖಂಡಿತ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.